ಸರ್ ಕನ್ವರ್ಲಾಲ್ ಅನ್ನೋ ಪಾತ್ರ ನಮ್ ಚಿತ್ರರಂಗ ಇರೋವರೆಗೂ ಕೂಡ ಯಾವತ್ತೂ ಮರೆಯಕ್ಕಾಗೋದಿಲ್ಲ. ಬಟ್ ಆ ಪಾತ್ರಕ್ಕೆ ಅಂಬರೀಷ್ ಅವರೇ ಸೂಟ್ ಆಗ್ತಾರಂತ ಇದನ್ ಮಾಡಿದ್ರ ಅಥವಾ ಕತೆ ಮಾಡುವಾಗ್ಲೇನೆ ಅಂಬರೀಷ್ ಅವ್ರ ಮೇಲೆನೆ ಇಲ್ಲ, ಇಲ್ಲ. ಏನಾಯಿತು ಕತೆ ತಗೊಂಡಾಗ ಕಥೆನಲ್ಲಿ ಕ್ಲೈಮ್ಯಾಕ್ಸೇ ಇರಲಿಲ್ಲ. ಬರೀ ಸುಮ್ಮನೆ ಸುಶೀಲ್ ಕುಮಾರ್ ಹೋಗಿ ರಾತ್ರಿ ಎಲ್ಲರನ್ನೂ ಶೂಟ್ ಮಾಡಿ ಬಂದರು ಅಂತ 2 ಲೈನ್ ಇತ್ತು. ಆದರೆ ನಾವು ಸಿನಿಮಾದಲ್ಲಿ ಒಂದು ಡ್ರಾಮ್ಯಾಟಿಕ್ ಆಗಿ ಎಲಿಮೆಂಟ್‌ನ ಒಂದು ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೇಕಲ್ಲ. ಆವಾಗ ಅದನ್ನು ಕಥೆನ ಬರೆಯುವಾಗ ನಾವು ಎಲ್ಲಿ ನೋಡಿದ್ರೂ ಕನ್ವರ್ ಲಾಲ್ ಅಂತಿದೆ, ಕನ್ವರ್ ಲಾಲ್‌ಗೆ ಸೀನ್‌ಗಳೇ ಇರಲಿಲ್ಲ ಆ ಧಾರಾವಾಹಿನಲ್ಲಿ. ಬರೀ ಮೆಸೇಜ್ ಇತ್ತು ಕನ್ವರ್ ಲಾಲ್, ಕನ್ವರ್ ಲಾಲ್ ಅಂತ. ಕೊನೆಗೆ ನಾವು ಒಂದು ಸರಿ ಇದನ್ನು ಕ್ಯಾರೆಕ್ಟರ್ನ ತರಲೇಬೇಕು. ತಂದ್ರೇ ಆ 2 ಕ್ಯಾರೆಕ್ಟರ್ ಇದ್ರೇ ಜನಗಳಿಗೆ ಕ್ಲಾರಿಟಿ ಸಿಗೋದು. ಸುಶೀಲ್ ಕುಮಾರ್ ಮತ್ತು ನಮ್ಮ ಶಕ್ತಿ ಪ್ರಸಾದ್ ಅವರು ಸಿ.ಒ.ಡಿ ಕ್ಯಾರೆಕ್ಟರ್ ಆಫೀಸರು ಇಬ್ಬರನ್ನ ತೋರಿಸಿದ್ರೇ ಒಬ್ಬನ್ನ ಅಲ್ಲಿ ಪ್ಲ್ಯಾಂಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಕನ್ವರ್ ಲಾಲ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಒಂದು ಡೈಲಾಗು ಕುತ್ತೆ ಕನ್ವರ್ ಲಾಲ್ ನೈ ಕನ್ವರ್ ಲಾಲ್ ಬೋಲೋ ಅಂತ ಇತ್ತಲ್ಲ. ಇವತ್ತಿಗೂ ನೆನ್ನೆ ಎಲ್ಲೋ ಟೈಮ್ಸ್ ಆಫ್ ಇಂಡಿಯಾದಲ್ಲೋ ಮೊನ್ನೆ ಎಲ್ಲೋ ನೋಡಿದೆ. ಕರ್ನಾಟಕದಲ್ಲಿ 2 ಡೈಲಾಗು ಪಾಪ್ಯುಲರ್ ಅಂತೆ. ಒಂದು ಕುತ್ತೆ ಕನ್ವರ್ ಲಾಲ್ ಬೋಲೋ, ಇನ್ನೊಂದು ಅರೆ ಓ ಸಾಂಬಾ ಇವತ್ತಿಗೂ. ಸೊ ಆ ಥರ ಒಂದು ಇಂಪ್ಯಾಕ್ಟ್ ಆ ಕನ್ವರ್ ಲಾಲ್ ಕ್ಯಾರೆಕ್ಟರ್ ಕೂತ್ಕೋತು. ನನಗೇನಿತ್ತು ಅಂದರೆ ಆ್ಯಕ್ಚುಲಿ ರಾಜ್‌ಕುಮಾರ್ ಅವ್ರಿಗೆ ಈ ಕಥೆನ ಹೇಳಬೇಕು ಅಂತ ನನಗೆ ಒಬ್ಬರು ಕರ್ಕೊಂಡೋಗಿದ್ರು. ನಾನು ರಾಜ್‌ಕುಮಾರ್ ಅವ್ರಿಗೆ ಹೇಳಿದೆ, "ಸರ್ ಈ ಕತೆ ನಿಮಗೆ ಸರಿ ಹೋಗಲ್ಲ ಸರ್. ಯಾಕೆ ಅಂದರೆ ಲಾಸ್ಟಲ್ಲಿ 2 ರೀಲು ತುಂಬ ಒಂಥರ ಸೋತು ಗೆಲ್ಲಬೇಕು. ಆಮೇಲೆ ಗರ್ಭಿಣಿ ಹೆಂಗಸನ್ನ ನಿಮ್ಮ ಮುಂದೆನೇ ಒಂದು ಅಂದರೆ ಮರ್ಡ್ರ್ ಅಂತ ಹೇಳಿದ್ರೆ ಒದ್ದು ಸಾಯಿಸ್ತಾರೆ. ಆ ಕ್ಯಾರೆಕ್ಟ್ರಿಗೆ ನೀವಿರೋ ನಿಮ್ಮ ಇಮೇಜ್‌ಗೆ ಇವತ್ತು ಅದು ಸ ಜನ ಡೈಜೆಸ್ಟ್ ಮಾಡ್ಕೊಳ್ಳಾರ" ಅಂತ. ಆಮೇಲೆ ವಿಷ್ಣುವರ್ಧನ್‌ಗೂ ಪಾಪ ಭಾಳ ಆಸೆ ಇತ್ತು. ನಾನು ವಿಷ್ಣುಗೆ ಹೇಳಿದೆ, "ಇಲ್ಲ ನಾನೇನೋ ಒಂದು ಹೊಸ್ತು ಯೋಚನೆ ಮಾಡ್ತಾಯಿದ್ದೀನಿ" ಅಂಥೇಳಿ. ನನಗೆ ಈ ಕತೆ ಸ್ಟಾರ್ಟ್ ಆಗಿ ಸ್ಕ್ರಿಪ್ಟ್ ಎಲ್ಲ ಮುಗಿದ್ಮೇಲೆ ಅಂಬರೀಷ್ ತುಂಬ ಕ್ಲೋಸ್ ಫ್ರೆಂಡು. ನಮ್ಮ ಮನೇಲೇ ಇದ್ದಿದ್ದು, ನಮ್ಮ ಮನೇಲೇ ಬೆಳೆದಿದ್ದು. ನಮ್ಮದೇ ಮೊದಲನೇ ಪಿಕ್ಚರು. ಅದು ಪುಟ್ಟಣ್ಣ ಅಂತ ಹೇಳ್ತಾರೆ. ಪುಟ್ಟಣ್ಣ ಅವ್ರದ್ದಲ್ಲ, ನಮ್ಮದು ಬಂಗಾರದ ಕಳ್ಳ, ಮಹದೇಶ್ವರ ಪೂಜಾ ಫಲ ಅಂತ 2 ಪಿಕ್ಚರಲ್ಲಿ ಆ್ಯಕ್ಟ್ ಆಗಿತ್ತು. ಆಮೇಲೆ ಅಂಬರೀಷನ್ನೇ ನಾನು ಆರಿಸ್ಕೊಂಡೆ. ಅಂಬರೀಷನ್ನ ಆರಿಸ್ಕೊಂಡ್ಮೇಲೆ ಯಾವ ಡಿಸ್ಟ್ರಿಬ್ಯೂಟ್ರು ಮುಂದೆ ಬರಲಿಲ್ಲ. "ಏನು ರೀ ಇವ್ನು ಯಾವನೋ ಅಮರ್ನಾಥ್ ಅಂತ ಪಿಕ್ಚರ್ ಮಾಡ್ತಿದ್ದಾನೆ, ನೀವು ಹೋಗಿ ಇಷ್ಟು ದೊಡ್ಡ ಪಿಕ್ಚರ್ಗೆ ಇವ್ನ ಹಾಕ್ತಾ ಇದ್ದೀರಾ" ಅಂತ. "ಇಲ್ಲಪ್ಪ ಅವ್ನು ಖಂಡಿತ ಮಾಡ್ತಾನೆ, ಅವ್ನಿಗೆ ಕೆಪಾಸಿಟಿ ಇದೆ" ಅಂತ. ಯಾಕೆಂದ್ರೆ ನಾನು ಭಾಳ ಹತ್ತಿರದಿಂದ ಅಂಬರೀಷ್‌ನ ನೋಡಿದ್ದು. ಯಾಕೆಂದ್ರೆ 10 ವರ್ಷ ಜೊತೆಲೇ ತಿಂದಿದ್ದು, ಜೊತೆಲೇ ಮಲಗಿದ್ದು, ಜೊತೆಲೇ ಓಡಾಡಿದ್ದು. ಆದ್ದರಿಂದ ನನಗೆ ಆ ಕ್ಯಾರೆಕ್ಟರ್ ಒಳಗಡೆ ಏನೋ ಒಂದು ಸೆನ್ಸೇಷನ್ ಇದೆ ಅಂದ್ಬಿಟ್ಟು ಮನಸ್ಸಲ್ಲಿತ್ತು. ಕೊನೆಗೆ ಕೆ.ಸಿ.ಎನ್. ಚಂದ್ರು ಅವರು ಒಪ್ಪಿರಲಿಲ್ಲ, ಫೈನಾನ್ಸ್ ಮಾಡೋರು. "ಏನು ಬಾಬು ಇವ್ರನ್ನ ಹಾಕ್ಕೊಂಡು ಮಾಡಿದ್ರೆ ಹೇಗೆ ಈ ಪಿಕ್ಚರು ಆಗುತ್ತಾ? ಇಷ್ಟು ದೊಡ್ಡ ಪಿಕ್ಚರು, ಬಡ್ಜೆಟ್ ಇಷ್ಟೊಂದು ಹೇಳ್ತೀರಾ" ಅಂತ. ಯಾಕೆಂದರೆ ಆ ಪಿಕ್ಚರ್ಗೆ ಬಡ್ಜೆಟು ತುಂಬ ಜಾಸ್ತಿ ಆಯಿತು. ಯಾಕೆಂದ್ರೆ ನಮ್ಮ ಮಾರುತಿ, ವೇಣು ಅಂತ ಇಬ್ಬರು ನಮ್ಮ ಕೆ.ಸಿ.ಎನ್. ಚಂದ್ರ ಕಸಿನ್ಸೇ ಅವರು. ಎಲ್ಲನೂ ಸೆಟ್ ಹಾಕಿದ್ದೀವಿ ನೋಡಿ. ಇವತ್ತು ಸೆಟ್ಟೆ ಅನ್ನೋದಿಲ್ಲ. ಆವತ್ತು ಎಲ್ಲ ಆ ಪಿಕ್ಚರಲ್ಲಿ ಎಲ್ಲ ಸೀನ್ಗಳಿಗೂ ಒಂದೊಂದು ಚಿಕ್ಕ ಚಿಕ್ಕ ಸೀನ್ಗೂ ಸೆಟ್ಟು. ಆ ಥರ ಹಾಕಿ ಮಾಡಿದಾಗ ಕೊನೆಗೆ ನಾನು ಚಂದ್ರು ಅವ್ರಿಗೆ ಕನ್ವಿನ್ಸ್ ಮಾಡಿದೆ, ಅಂಬರೀಷ್ ಮಾಡ್ತಾನೆ ಹಾಗೆ ಅಂಥೇಳಿ. ಸರಿ ಧೈರ್ಯದಿಂದ ಸ್ಟಾರ್ಟ್ ಮಾಡಿದ್ವಿ. ಮಧ್ಯ ಒಂದು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಗಿ ನಿಂತೋಯ್ತು. ಆವಾಗ ಅಮ್ಮಿ ಫಿಲಮ್ಸ್ನವರು ಪಿಕ್ಚರ್ನ ಡಿಸ್ಟ್ರಿಬ್ಯೂಷನ್ಗೆ ತಗೊಂಡ್ರು. ಪಿಕ್ಚರ್ ಕಂಪ್ಲೀಟ್ ಮಾಡಿದ್ವಿ. ಪಿಕ್ಚರ್ ಫಸ್ಟ್ ಕಾಪಿ ನೋಡಿದವರೆಲ್ಲ, "ಇದು ಏನು ರೀ ಈ ಪಿಕ್ಚರ್ ಯಾರು ರೀ ನೋಡ್ತಾರೆ? ಲವ್ವೇ ಇಲ್ಲ ಪಿಕ್ಚರ್ನಲ್ಲಿ" ಅಂತ ಚಂದ್ರುನೇ ಹೇಳಿದ್ರು. "ಒಂದು ಲವ್ ಇಲ್ವಲ್ಲ ಸಾರ್, ಹೆಂಗೆ ಮೊದಲನೇ ಸೀನ್ನಲ್ಲೇ ಮದುವೆ ಆಗೋಗ್ಬಿಟ್ಟಿರ್ತಾನೆ ಅವನು, ಹೇಗೆ" ಅಂತ. "ಇಲ್ಲ ನೋಡ್ತಾರೆ, ಅದು ಇನ್ನೇನು ಹೊಸ ಪ್ರಯತ್ನ ಮಾಡಿದ್ದೀವಲ್ಲ ಬಿಡಿ" ಅಂತೇಳಿ ಪ್ರಯತ್ನ ಮಾಡಿದ್ವಿ. ಅದು ಒಂದು ಕನ್ನಡ ಚಿತ್ರರಂಗದಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲಾಗಿ ನಿಂತ್ಕೋತು. ಸರ್ ಈಗ ಬರ್ತಾ ಇರೋದು ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಇದರದ್ದೇ ಒಂದು ಕನ್ವರ್ಲಾಲ್ ಲುಕ್ ಇಲ್ಲ, ಅನ್ನ ಅದ್ರ ಬಳಸಿದ್ದಾರೆ. ಬಗ್ಗೆ ನನಗೇನು ಗೊತ್ತಿಲ್ಲ ಇನ್ನೂ. ಅದೇನಾದ್ರೂ ಗಮನಕ್ಕೆ ಇದೆಯಾ? ಇಲ್ಲ, ನನಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನಾವು ಒಂದು ಸ್ಟಿಲ್ ನೋಡಿದೆ ಅಷ್ಟೇ. ನಾವು ಬರೀ ಒಂದು ಸ್ಟಿಲ್ ನೋಡಿಬಿಟ್ಟು ಅದು ಏನು ಮಾಡಿದ್ದಾರೆ ಅನ್ನೋದು ಮಾತಾಡೋದು ಸರಿ ಹೋಗಲ್ಲ. ನನಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಬಟ್ ಒಂದು ಸ್ಟಿಲ್ ನೋಡಿದೆ. ಈ ಸ್ಟಿಲ್ಲು ಅದು ಕನ್ವರ್ಲಾಲ್ ಪಾತ್ರ ಮಾಡಿದ್ದಾರೋ, ಏನು ಮಾಡಿದ್ದಾರೋ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನೂ ಇನ್ಫಾರ್ಮೇಷನ್ ಇಲ್ಲ. ಯಾಕಂದ್ರೆ ಅದ್ರ ಲುಕ್, ಆ ಡ್ರೆಸ್ ಎಲ್ಲ ಅದೇ ಅದನ್ನೊಂದೇ ನಾನು ನೋಡಿದ್ದಷ್ಟೇ. ಅಂಬರೀಷ್ ಅವರ ಅದೇನೆ.
ಕನ್ವರ್ಲಾಲ್ ಪಾತ್ರ ಏನಿತ್ತು ಅದೇ ಸೇಮ್ ಇದೆ ಅದು ಅದ್ರ ಬಗ್ಗೆ. ಹೌದಾ? ಅಲ್ಲ ಬಟ್ ಇನ್ನು ಪಿಕ್ಚರಲ್ಲಿ ಏನು ಬಂದಿದೆ ಅಂತ ಗೊತ್ತಿಲ್ವಲ್ಲ. ಬರೀ ಸ್ಟಿಲ್ ಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಿಮ್ಗೆ ಯಾಕೆ ಕನ್ವರ್ಲಾಲ್ ಆ ರೀತಿ ತೋರಿಸ್ಬೇಕು ಅಂತಂದ್ರೆ ಅನಿಸ್ತಪ್ಪ? ಉಡುಗೆ ತೊಡುಗೆ ಲುಕ್ಕು ಹೇರ್ ಸ್ಟೈಲು ಅವ್ರನ್ನ ಇಲ್ಲ ಇಲ್ಲ ಕಟ್ಟಾಕಿ ಅದಕ್ಕೆ ಹೇಳ್ತೀನಿ. ಇಲ್ಲ. ನಾನು ಜೈಲಿಗೆ ಹೋಗಿ ಕೆಲವು ಫೋಟೋಗ್ರಾಫ್ಸ್ ಎಲ್ಲ ತಗೊಂಡ್ವಿ. ಈ ಕಳ್ಳರದೆಲ್ಲ ಫೋಟೋಗಳನ್ನ ಫೈಲ್ಗಳಲ್ಲಿ ಇಟ್ಟಿರ್ತಾರೆ. ಸರಿ, ಇದು ಕನ್ವರ್ಲಾಲ್ ಅನ್ನೋದು ಏನು ಮುಸ್ಲಿಂ ಕ್ಯಾರೆಕ್ಟರಾ ಇಲ್ಲ ಹಿಂದೂ ಕ್ಯಾರೆಕ್ಟರಾ ಏನು ಅಂತ ಒಂದು ಎಡೆಬಿಡಂಗಿ ಇತ್ತು. ಲಾಲ್ ಅಂತ ಮುಸ್ಲಿಮ್ಸ್ನಲ್ಲೂ ಇಟ್ಕೋತಾರೆ, ಹಿಂದೂಗಳಲ್ಲೂ ಇಟ್ಕೋತಾರೆ. ಇದು ಯಾವ ಥರ ಅಂತ ನನ್ನ ಫ್ರೆಂಡ್ ಒಬ್ಬರಿದ್ದರು ಮೈಸೂರು ಜೈಲಲ್ಲಿ. ಅವ್ರಿಗೆ ಒಂದು ಸುಮ್ಮನೆ ಹೋಗ್ಬಿಟ್ಟು ಸರ್ ಸ್ವಲ್ಪ ಎಲ್ಲ ಫೋಟೋಗಳು ನೋಡಬೇಕಲ್ಲ ಅಂದಾಗ ಬೇಕಾದಷ್ಟು ಫೋಟೋಗಳನ್ನ ನೋಡಿದಾಗ ಒಬ್ಬ ತುಂಬ ಈ ಥರ ಭಾಳ ದೊಡ್ಡ ರೌಡಿ ಇವನ ಫೋಟೋ ನೋಡಿ ಅಂತ ಅವ್ರು ತೋರಿಸಿದ್ರು. ಸ್ವಲ್ಪ ಇದೇ ಥರ ಇತ್ತು, ಗುಂಗುರು ಕೂದಲು, ಇದು ಡಾರ್ಕ್ ಫೇಸು ಎಲ್ಲನೂ. ಆ ಮಫ್ಲರ್ ಎಲ್ಲ ಅವನೇ ಹಾಕಿದ್ದ, ಆ ಥರ ಮಫ್ಲರ್ ಹಾಕಿದ್ದ. ಸೊ ಅದನ್ನು ಆ್ಯಸ್ ಇಟ್ ಈಸ್ ತೆಗೆದು ಆ ಕ್ಯಾರೆಕ್ಟರ್ಗೆ ಕಾಸ್ಟ್ಯೂಮ್ನ ಫಿಕ್ಸ್ ಮಾಡಿದ್ವಿ. ಅಂದ್ರೆ ಆ ರೀತಿ ಅವ್ರನ್ನ ಅಷ್ಟು ಇದರಲ್ಲಿ ಕ್ರೂರವಾಗಿ ಚಿತ್ರಹಿಂಸೆ ಮಾಡೋದು, ಅವ್ರು ಕಟ್ ಹಾಕಿ ಇದನ್ನ ಮಾಡೋಂಥದ್ದು, ಆ ತರ ಹಿಂಗೆ ಲುಕ್ ಇದನ್ನ ಹೇಗೆ ಇದನ್ನ ಮಾಡಿದ್ರಿ? ಅಲ್ಲಿ ಲುಕ್ ನೋಡಿದ್ರಲ್ವಾ ನೀವು ಜೈಲಲ್ಲಿ? ಅದೇ ಜೈಲಲ್ಲಿ ನೋಡಿದ್ವಿ. ಅದರಿಂದ ಕ್ಯಾರೆಕ್ಟರ್ ಇನ್ಸ್ಪೈರ್ ಆದ್ವಿ. ಅಂದರೆ ಅದಕ್ಕೊಂದು ಗೆಟಪ್ ಅಂತ ಯಾವಾಗಲೂ ಒಂದು ಕ್ಯಾರೆಕ್ಟರ್ಗೆ ಒಂದು ಗೆಟಪ್ ಅಂತ ಇರ್ತದೆ. ಏನೇ ಪಾತ್ರ ಮಾಡಬೇಕಾದ್ರೂ ಒಂದು ಗೆಟಪ್ ಬೇಕೇ ಬೇಕು. ಆ ಗೆಟಪ್ಗೆ ಕಾಸ್ಟ್ಯೂಮ್ಸು, ವಿಗ್ಗು, ಮೇಕಪ್ಪು, ಟೋನ್ ಆಫ್ ದಿ ಫೇಸು ಇವೆಲ್ಲ ಇರುತ್ತಲ್ಲ. ಒಂದು ಮ್ಯಾನರಿಸಮು, ಒಂದು ದಾಡಿ, ಒಂದು ಮೀಸೆ ಇವೆಲ್ಲ ಒಂದು ಕ್ಯಾರೆಕ್ಟ್ರಿಗೆ ಒಂದು ಅಪ್ಲಿಫ್ಟ್ ಮಾಡುತ್ತೆ ಕ್ಯಾರೆಕ್ಟರ್ನ. ಆ ಥರ ಅದನ್ನು ಅಪ್ಲಿಫ್ಟ್ ಆಯಿತು. ಅದು ಫಸ್ಟ್ ಡೇ ಶೂಟಿಂಗಿಗೆ ಬಂದಾಗಲೇ ಅಂಬರೀಷನಿಗೆ ನೋಡಿದವರೆಲ್ಲ ತುಂಬಾ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಫಸ್ಟ್ ಸೀನ್ ತೆಗೆದಾಗಲೇ ಎಲ್ಲರಿಗೂ ಒಂದು ಸಂತೋಷ ಆಯಿತು ಅದರಲ್ಲಿ.